ಸರ್, ಡೆವಿಲ್ದು ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ಗಿಲ್ಲಿ ಇದ್ದಾರಲ್ಲ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಏನು 11ನೇ ತಾರೀಕು ಡೆವಿಲ್ ರಿಲೀಸ್ ಆಗ್ತೈತೆ. ಟ್ರೈಲರ್ ನೋಡಿದ್ರೆ ಭಯಂಕರವಾಗೈತೆ. ನಮ್ಮ ಬಾಸ್ ಇವತ್ತು ಅಲ್ಲಿ ಇರ್ಬೋದು. ಸೂಪರ್ ಆಗೈತೆ. ದಾಖಲೆ ಮಾಡ್ತಾರೆ ಯೂಟ್ಯೂಬಲ್ಲಿ. ಪ್ರತಿಯೊಂದಲ್ಲೂ ನಂಬರ್ 1 ಐತೆ. ಗಿಲ್ಲಿ ಮಾಡವನೆ. ಏನು ಬಿಗ್ ಬಾಸಲ್ಲಿ ಗಿಲ್ಲಿ ಹೋಗಿದ್ದಾನೆ, ಅವನು ಕಪ್ ಗೆದ್ಕೊಂಬರಲಿ, 50 ಲಕ್ಷ ರೂಪಾಯಿ ಗೆದ್ಕೊಂಬರಲಿ ಅನ್ನೋದು ನಮ್ಮ ಆಸೆ ಹೆಂಗಿದೆ, ಹಂಗೆ ಈ ಸಿನಿಮಾ ಕೂಡ ಸೆಂಚುರಿ ಹೊಡಿತಿದೆ. 2 ಮಾತಿಲ್ಲ. ಪಕ್ಕ ಇಬ್ಬರಿಗೂ ಒಳ್ಳೇದಾಗಲಿ. ನಾವೆಲ್ಲ ಡಿ ಬಾಸ್ ಫ್ಯಾನ್ಸು. ಚೆನ್ನಾಗಿ ಫಿಲಮ್ ಓಡಿಸ್ತೀವಿ, ನೋಡ್ತಾ ಇರಬೇಕು. ಸರ್, ಅವರು ಪ್ರಮೋಷನ್ ಏನು ಮಾಡಿಲ್ಲಲ್ಲ ಸರ್? ನಾವು ನಮ್ಮ ಬಾಸ್ ಫಿಲಮ್ ಅಂದರೆ ನಮ್ಗೆ ಅದೇ ಡೇಟ್ ಒಂದು ಗೊತ್ತಾದರೆ ಸಾಕು. ಅಭಿಮಾನಿಗಳು ನಾವೇ ಇದು ಮಾಡ್ತೀವಿ, ನಾವೇ ಪ್ರಚಾರ ಮಾಡ್ತೀವಿ, ನಾವೇ ಓಡಿಸ್ತೀವಿ. ಆ ತಾಕತ್ತು ಡಿ ಬಾಸ್ ಫ್ಯಾನ್ಸ್ಗೆ ಐತೆ. ಮಾಡ್ಕೊಂಡು ಬರ್ತೀವಿ. ಯಾರ ಬೇರೆ ಥರ ಸಿನಿಮಾಗಳು ಮಾಡಿಬಿಟ್ಟು ಫಸ್ಟ್ ದಿವಸ 3 ಶೋ ಓಡಿಸ್ಬಿಟ್ಟು ಮಾನ್ಯ ದಿವಸ ಸೆಲಿಬ್ರಿಟಿ ಶೋ ಮಾಡೋರಲ್ಲ ನಾವು ಡಿ ಬಾಸ್ ಅವ್ರ ಪಕ್ಕ ಸೆಲಿಬ್ರಿಟಿಗಳು. ನಾವು ಏನಿರೋ ಸೆಂಚುರಿಗೆ ಗುರಿ ಇಕ್ಕೋದು. ನಾವು 1 ದಿವಸ 2 ದಿವಸಕ್ಕೆ ಗುರಿ ಇಕ್ಕಕ್ಕೆ ಹೋಗಲ್ಲ. ಫಿಲಮ್ ಬರುತ್ತೆ, ನೋಡ್ತಾರೆ ನೀವೇ. ಎಲ್ಲ ಬ್ಲಾಸ್ಟ್ ಆಗಿಬಿಡ್ಬೇಕು. ಸರ್, ಅದು ಡೆವಿಲ್ದು ಪ್ರಮೋಷನ್ಗೆ ಯಾವ ಹೀರೋಯಿನ್ ಕೂಡ ಸಪೋರ್ಟಿಗೆ ಬರ್ತಿಲ್ಲಲ್ಲ ಸರ್, ಅದ್ರ ಬಗ್ಗೆ ನೋಡಿ. ನಮ್ಮ ಡಿ ಬಾಸ್ ಬಂದು ಕೈ ಕೆಳಗಡೆ ಹಿಂಗೆ ಅಂದ ಅಭ್ಯಾಸ ಇಲ್ಲ. ಅವ್ರ ಅಭಿಮಾನಿಗಳು ನಾವು. ಅವ್ರು ಯಾರಿಗಾನ ಹೇಳಿದ್ರೆ ಇಂಥವ್ರು ಫಿಲಮು ಚೆನ್ನಾಗಿ ನೋಡಿ ಮಾಡಿ ಅಂತ ಹೇಳ್ರಿ, ಹಂಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಎಲ್ಲ ಹೀರೋಯಿನ್ಗಳು ನಾವು ಯಾರು ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ. ಇಲ್ಲಿವರೆಗೂ ನನ್ನ ಮಗನೂ ಕೂಡ ಇವತ್ತು ರಿಲೀಸ್ ಆಗ್ತಿದೆ 11ನೇ ತಾರೀಕು. ಒಬ್ಬ ಹೀರೋಗಳಾಗಿರಲಿ, ಹೀರೋಯಿನ್ ಆಗಲಿ, ಯಾರೋ ಬೆರಳೆಣಿಕೆ ಬಿಟ್ಟರೆ ಯಾರೂ ಸಹಕಾರ ಮಾಡ್ತಾಯಿಲ್ಲ. ಅವ್ರ ಹತ್ತ ಎಲ್ಲ ತಿಂದು ಕುಡಿದು ಅವ್ರ ಹತ್ತ ಸಹಾಯ ತಗೊಂಡು ಬೆಳೆದವರಲ್ಲ ಇವತ್ತು. ಬಾಲ ಮುದ್ರಕೊಂಡು ಮುಚ್ಚಿಕೊಂಡವ್ರಲ್ಲಿ. ನಮ್ಗೆ ಯಾರ್ದು ಬೇಕಾಗಿಲ್ಲ. ನಾವು ಸೆಲಿಬ್ರಿಟೀಸು, ನಮ್ಮ ತಾಕತ್ತೈತೆ. ಆ ಸಿನಿಮಾ ಹೆಂಗೋಗುತ್ತಂತ ನೋಡ್ತಾಯಿರಿ ಕಾದ್ಬಿಟ್ಟು. ಯಾರ್ದು ನಮ್ಗೆ ಸಹಕಾರ ಬೇಕಾಗಿಲ್ಲ. ನಮ್ಮ ಭಾಷೆ ಏನು ಗೊತ್ತಾ, ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಯಾವುದೇ ಹೇಳ್ಕೊಳಕ್ಕೆ ಹೋಗಲ್ಲ. ಆ ರೀತಿ ಒಳ್ಳೇದು ಮಾಡ್ಕೊಂಬಂದವ್ರೆ ಅಭಿಮಾನಿಗಳು ನಾವು. ನಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವ್ನು ಇಲ್ಲಿ ಬಗ್ಗೆ ಮಾತಾಡ್ಸಲ್ಲ ನೀನು. ಖಜೂರ್ ಸತೀಶ, ನೀನೇನೋ ನಾನು ಆ ಫಿಲಮ್ ಮಾಡಿ ಈ ಫಿಲಮ್ ಬರೀ ಬುಲ್ಡೆ ಬಿಡೋದಾಯ್ತು ನೀನು. ಒಂದೇ ಸೀನ್ ಮಾಡವನೆ. ಏನು ಟ್ರೈಲರ್ ಒಂದೇ ಸೀನ್ ಬಂದಿದ್ದಕ್ಕೆ ನಮ್ಗೆ ಅಷ್ಟು ಖುಷಿ ಐತೆ. ದರ್ಶನ್ ಅವ್ರ ಜೊತೆಗೆ ಗಿಲ್ಲಿ ಮಾಡೋಣಂದ್ರೆ ನಮ್ಗೆ ತುಂಬ ಖುಷಿ ಆಯಿತು. ನಾವು ಸಪೋರ್ಟ್ ಮಾಡ್ತಾ ಇರೋಕೆ ಒಂದು ಇದಾಯಿತು ಅವ್ರ ಜೊತೆಗೆ ಮಾಡೋದ್ಬಿಟ್ಟು. ನೀನು ಹೇಳ್ತೀಗ ಒಂದು 4 ಫಿಲಮ್ ಮಾಡೋಕ್ಕಾಗಿಲ್ಲ. ಬರೀ ಬಿಲ್ಡಪ್ಪು ಬಾಲಿವುಡ್ಡು ಹಾಲಿವುಡ್ ಅನ್ಕೊಂಡು ಬುಲ್ಡೆ ಬಿಟ್ಕೊಂಡಿರ್ತೀಯ. ಅವ್ನು ಗಿಲ್ಲಿ ಕಾಲು ಕೆಳಗಡೆ ನುಗ್ಬೇಕು ನೀನು 100 ಸರಿ.